ಮೊನ್ನೆ ಶ್ರೀನಿವಾಸಪುರದ ಮಾವು ಮೇಳ ಅಂತ ನಮ್ಮವ್ರು ಆಯೋಜನೆ ಮಾಡಿದ್ರು, ಅಲ್ಲಿ ಹೋಗಿದ್ದೆ. ಹೇಳ್ತಾ ಇದ್ರು ಮೊದಲು ವಾರಗಟ್ಟಲೆ ಮಾವಿನ ಇಡಬಹುದಿತ್ತು, ಇವತ್ತು 1-2 ದಿವಸಕ್ಕೆಲ್ಲ ಕೊಳಿತಾ ಇದೆ. ಯಾಕೆ? ಬೆಂಗಳೂರಿಂದ ಕಕ್ಕಸ್ ನೀರು ಬಂದ್ರೆ ಅಪಾಯ ಇರಲಿಲ್ಲ, ಬರ್ತಾ ಇರೋದು ಕೆಮಿಕಲ್ಸ್ ಇರುವಂತ ವಿಷದ ನೀರು. ಆ ವಿಷದ ನೀರು ಬೇರುಗಳನ್ನ ವಿಷ ಮಾಡ್ತಾ ಇದೆ, ಮಣ್ಣಿನ ವಿಷ ಮಾಡ್ತಾ ಇದೆ, ಗಾಳಿನ ವಿಷ ಮಾಡ್ತಾ ಇದೆ, ಆಹಾರನ ವಿಷ ಮಾಡ್ತಾ ಇದೆ. ಹಾಗಾಗಿ ಬೆಂಗಳೂರನ್ನು ಇನ್ನಷ್ಟು ವಿಷಪೂರಿತ ಮಾಡಿ, ಬೆಂಗಳೂರು ಪಕ್ಕದ ಮಂಡೂರು ಅಂತ ಒಂದು ಹೋರಾಟ ನಡೀತು, ಗೊತ್ತಿರಬಹುದು ನಿಮಗೆ. ಬೆಂಗಳೂರಿನ ಕಸ ಎಲ್ಲ ತಗೊಂಡೋಗಿ ಅಲ್ಲಿ ಹೊಸಕೋಟೆ ಹತ್ರ ಮಂಡೂರಲ್ಲಿ ಆಗ್ತಾ ಇದ್ರು. ಆ ಹೋರಾಟದಲ್ಲಿ ನಾನು 3 ದಿವಸ ಉಪವಾಸ ಕೂತಿದ್ದೆ. ಪರಪ್ಪನಗರ ಜೈಲಿಗೆ ಹೋಗಿ ಬಂದೆ. ಒಂದ್ ದಿವಸ ನನ್ನ ನೆಡ್ಕೊಂಡು ಜೈಲಲ್ಲಿ ಹಾಕಿದ್ರು. ಆ ಹೋರಾಟ ಬೆಂಗಳೂರಿನ ತಿಪ್ಪೆಗಳು ಮಾಡ್ತಾ ಇದ್ದಾರೆ, ಅಕ್ಕಪಕ್ಕದ ಹಳ್ಳಿಗಳನ್ನ. ಬೆಂಗಳೂರಲ್ಲಿ ತಿಪ್ಪೆ ಮಾಡೋದಕ್ಕೆ ಜಾಗ ಇಲ್ಲ, ಅದಕ್ಕೆ ಏನ್ ಮಾಡ್ತಾರೆ? ಪಕ್ಕದ ಊರುಗಳನ್ನ ತಿಪ್ಪೆ ಮಾಡ್ತಾ ಇದ್ದಾರೆ. ಇನ್ನೆಷ್ಟು ಹಾಳು ಮಾಡ್ತೀರಾ ಬೆಂಗಳೂರು ಸುತ್ತಮುತ್ತ ಇರುವಂತಹ ಜನರನ್ನ? ಒಳ್ಳೇದಾಗುತ್ತಾ ನಿಮಗೆ? ಈ ತರ ಯೋಜನೆಗಳನ್ನ ರೂಪಿಸುವಂತವರಿಗೆ, ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ, ಕದಿಮರಿಗೆ ಒಳ್ಳೇದಾಗುತ್ತಾ? ಕಣ್ಣು ಮುಂದೆ ಹಾಳು ನೋಡಿದ್ರೆ ಅಲಂಕಾರ, ಬಾಯ್ ಬಡ್ಕೊಂಡಂಗೆ ಮಾನ ಮರ್ಯಾದೆಯಿಂದ ಬದುಕಿ, ಸಂಬಳದಲ್ಲಿ ಬದುಕಿ, ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ, 1000 ಕೋಟಿ ಸಂಪಾದನೆ ಮಾಡಿ. ಹೊಟ್ಟೆ ಕಿಚ್ಚ ನಮ್ಗೆ? ಹೊಟ್ಟೆ ಕಿಚ್ಚನ್ ನಿಮ್ಗೆ ಯಾರು ದುಡ್ಡು ಮಾಡಿರೋ ನೋಡಿದ್ರೆ? ಪ್ರಾಮಾಣಿಕವಾಗಿ ಮಾಡ್ಲಿ, 1000 ಕೋಟಿ ಮಾಡ್ಲಿ, ಒಳ್ಳೇದಕ್ಕೆ ಖರ್ಚು ಮಾಡ್ಲಿ. ಬಸವಣ್ಣ ಒಂದು ವಚನ ಹೇಳ್ತೀನಿ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯ ಹಾಲು ನಾಯಿಂಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ನೀವು ಎಷ್ಟೇ ಸಂಪಾದನೆ ಮಾಡಿ ಅದನ್ನು ಒಳ್ಳೇದಕ್ಕೆ ಖರ್ಚು ಮಾಡಲಿಲ್ಲ ಅಂದ್ರೆ ನಿಮ್ಗೆ ಒಳ್ಳೇದಾಗೋದಿಲ್ಲ. ನ್ಯಾಯವಾಗಿ ಸಂಪಾದನೆ ಮಾಡಿ, ಒಳ್ಳೇದಕ್ಕೆ ಖರ್ಚು ಮಾಡಿ. ಕನಕದಾಸ ಒಂದು ಮಾತು ಹೇಳ್ತಾರೆ, ನುಡಿ ನಡೆಯುವ ಕಾಲದಲ್ಲಿ ದಾನ ಮಾಡದೇ ಇರಲು ಅಡವಿಯೊಳು ಕೆರೆ ತುಂಬಿ ಬತ್ತಿದಂತೆ, ಒಡವೆ ವಸ್ತ್ರವ ಗಳಿಸಿ ಮಡದಿ ಮಕ್ಕಳಿಗೆಂದು ಒಡವೆ ವಸ್ತ್ರವ ಗಳಿಸಿ ಏನು ಇದೆಯಲ್ಲ ಯಮನವನ ಕಟ್ಟಿಗೊಳಗಾಗಿ ಅಂತ. ನಮ್ಮ ಮಾತನಾಡಿಯುವಾಗ, ನಮ್ಮ ಶಕ್ತಿ ಇರುವಾಗ ಇನ್ನೊಬ್ರು ದಾನ ಮಾಡಬಹುದು ಅನ್ನೋವಾಗ ದಾನ ಮಾಡದೆ ಕೂಡಿಟ್ಕೊಂಡ್ರೆ ಬೆಂಗಳೂರಲ್ಲಿ, ಮೊನ್ನೆ ತಾನೇ ಒಂದು ವಿಚಾರ ಹೇಳ್ತೀನಿ, ಯಾಕಂದ್ರೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕು ನಾವು. ಬೆಂಗಳೂರಲ್ಲಿ ಅಪ್ಪ ಅಮ್ಮ ಸತ್ರೆ ಮಕ್ಕಳು ಇವತ್ತು ಸ್ಮಶಾನ ತಗೊಂಡೋಗಿ ದಫನ್ ಮಾಡ್ತಾ ಇದ್ರಪ್ಪ. ಎಷ್ಟು ಜನ ಪ್ಯಾಕೇಜು ಮನೆಗೆ ಗಾಡಿ ಬಂದ್ಬಿಡುತ್ತೆ. ಮಕ್ಕಳು ಮೊಮ್ಮಕ್ಕಳು ಆ ಗಾಡಿಯಲ್ಲಿ ಹೆಣ ಇಟ್ಬಿಟ್ಟು ನಮಸ್ಕಾರ ಹೊಡೆದ್ಬಿಡ್ತಾರೆ. ಅವ್ರು ತಗೊಂಡೋಗಿ ಸ್ಮಶಾನಕ್ಕೆ ಹಾಕಿದ್ರು ಬಿಟ್ಟರು, ಏನಾಯ್ತೋ ಗೊತ್ತಿಲ್ಲ. ನಡೀತಾ ಇದೆ ಪ್ಯಾಕೇಜ್. ಇವತ್ತು ಕೂಡೋದಿಕ್ ಪ್ಯಾಕೇಜು, ಸುಡೋದಿಕ್ ಪ್ಯಾಕೇಜು, ಮನೆಯಿಂದ ತಗೊಂಡೋಗೋದಿಕ್ ಪ್ಯಾಕೇಜ್. ಸ್ಮಶಾನಕ್ಕೆ ಹೋಗ್ತಾ ಇಲ್ಲ ಮಕ್ಕಳು. ಇನ್ನಿಷ್ಟೆಷ್ಟು ಸಂಪಾದನೆ ಮಾಡಿ ಎಷ್ಟು ಮೆರೆದು ನಿಮ್ಗೆ ಕೊನೆ ಕಾಲದಲ್ಲಿ ನೋಡೋದಿಕ್ ಗತಿ ಇಲ್ಲ. ನಿಮ್ಮನ್ನ ಯಾರನ್ನು ವೃದ್ಧಾಶ್ರಮಗಳಲ್ಲಿ ಬದುಕ್ತಾ ಇದ್ದೀರಾ. ಹಾಗಾಗಿ ದುಡ್ಡು ಮಾಡಿರುವಂತವ್ರು ಅನುಭವಿಗಳನ್ನ ಕಟ್ಕೊಳ್ಳಿ. ಸಮಾಜ ದೊರೆಸ್ವಾಮಿ ಅವರು ಸತ್ತಾಗ 10 ದಿವಸ ನಾನು ಅವ್ರ ಸೇವೆ ಮಾಡಿದೆ. ಅವ್ರು ಸಾಯೋದಿಕ್ ಮೊದಲು 103 ವರ್ಷ ಆಗಿತ್ತು ಅವರಿಗೆ. ಅವ್ರು ಸತ್ತಾಗ ಅವತ್ತು ಬಿಜೆಪಿ ಗೌರ್ಮೆಂಟ್ ಇತ್ತು. ಬಿಜೆಪಿ ಗೌರ್ಮೆಂಟ್ ವಿರುದ್ಧ ಅವರೊಂದಷ್ಟು ಮಾತಾಡಿದ್ರು. ಆದ್ರೂ ಬಿಜೆಪಿಯವರು ಬಹಳ ದೊಡ್ಡ ಮನಸ್ಸು ಮಾಡಿ ಅವರಿಗೆ ಏನು ರಾಜ್ಯ ಸರ್ಕಾರಿ ಗೌರವ ಕೊಟ್ಟರು. 100 ಜನ ಕೋವಿಡ್ ಅವರು ದೇಹ ದಾನ ಮಾಡಿದ್ರು. ಆದ್ರೆ ಅವರಿಗೆ ಕೋವಿಡ್ ಪಾಸಿಟಿವ್ ಆಗಿತ್ತು. ಅಂತ ಸಮಯದಲ್ಲಿ ಪ್ರತಿ ದಿವಸ ನಾನು 5-6 ಗಂಟೆ ಜಯದೇವ ಆಸ್ಪತ್ರೆಯಲ್ಲಿ ಅವ್ರ ಜೊತೆಗಿದ್ದು ನಮ್ಮ ಮನೆಯಿಂದ ಅನ್ನ ತಗೊಂಡು ಒಂದ್ ಸ್ವಲ್ಪ ತುಪ್ಪ ಎಲ್ಲ ತಗೊಂಡು ಹೋಗ್ಕೊಡ್ತಾ ಇದ್ದೆ. 3-3.5 ವರ್ಷ. ಕರ್ನಾಟಕ ರತ್ನ, ನಿಜವಾದ ಕರ್ನಾಟಕ ರತ್ನ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಅವರು. ಅವ್ರಿಗೆ ಯಾರು ಅವ್ರ ಅನಾಥರಾಗಿ ಸಾಯ್ಲಿಲ್ಲ. ಅನಾಥರಾಗಿ ಸತ್ರ ಅವರು, ಅನಾಥರಾಗಿ ಸಾಯ್ಲಿಲ್ಲ. ನಾವೆಲ್ಲ ಇದ್ವಿ. ಆಮೇಲೆ ಅವರ ಶವ ಸಂಸ್ಕಾರ ಆದ್ಮೇಲೆ ಅದನ್ನ ಅಸ್ಥಿ ಏನ್ ಬೂದಿ ಇರುತ್ತೆ ಅದನ್ನ ತಗೊಂಡೋಗಿ ಅಲ್ಲೆಲ್ಲೋ ಕಾವೇರಿ ನದಿ ದಡದಲ್ಲಿ ರಾಮನಾಥ್ಪುರ ಅಂತ ಅರಕಲಗೂಡು ನಮ್ಮ ಎ ಟಿ ರಾಮಸ್ವಾಮಿ ಅವರು ತಗೊಂಡೋಗಿ ಅಲ್ಲಿ ತೆಂಗಿನ ಮರದ ಬುಡದಲ್ಲಿ ಹಾಕಿದ್ರು. ಅದನ್ನ ಕೆರೆಗೂ ನದಿಗೂ ಬಿಡ್ಲಿಲ್ಲ. ಎಷ್ಟು ಶ್ರೇಷ್ಠವಾದಂತಹ ಒಂದು ಕೃತಜ್ಞತೆ ಒಳ್ಳೆಯವರಿಗೆ ಕೊಡೋದು. ನೀವೆಷ್ಟು ದುಡ್ಡು ಮಾಡಿದ್ರೇನು ನಿಮ್ಮನ್ನು ಹೆಣ ಎತ್ತೋದಿಕ್ಕೆ 4 ಜನ ಸಿಗೋದಿಲ್ಲ. ಸಿಗ್ತಾರ? ಎಷ್ಟೋ ಕಡೆ ನೋಡ್ತೀವಿ ನಾವು, ಹೆಣ ಎತ್ತೋದಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಹೆಣ ಎತ್ತರೆ ಸೂತ್ಕ 7 ದಿವಸ 8 ದಿವಸ ಆಗೋ ತನಕ ಆಮೇಲೆ ತಲೆ ಬಡಿಸ್ಕೋಬೇಕು, ಅದು ಮಾಡ್ಬೇಕು ಅಂತ. ನ್ಯಾಯವಾಗಿ ಬದುಕಿ, ನ್ಯಾಯವಾಗಿ ಸಂಪಾದನೆ ಮಾಡಿದ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಇಲ್ಲಿ ಭೂಮಿ ಹೊಡಿಬೇಕು ಅಂತಿರೋ ಎಲ್ಲ ಕಡರು ಅದನ್ನೇ ಹೇಳುವಂತದ್ದು. ಈ ನಿಟ್ಟಿನಲ್ಲಿ ಆಗ್ಲೇ ಹೇಳಿದಾಗೆ ಆಗಸ್ಟ್ 17ನೇ ತಾರೀಕು ಸೋಮವಾರ ನೀವೆಲ್ಲ ಬರ್ತೀರಲ್ವಾ? ಹೌದು ಸರ್. ಬರ್ತೀರಲ್ವಾ? ನಾವು ನಮ್ಮ ಕೈಲಾದಷ್ಟು ಬರ್ತೀವಿ. ಎಲ್ಲಾ ಹೋರಾಟಗಳಿಗೆ ನಮ್ಮ ಬೆಂಬಲ ಇದೆ. ಅದೇ ತಾರೀಕೆ ಒಂದು ಉಪವಾಸ ಸತ್ಯಾಗ್ರಹ. ನೀವ್ಯಾರು ಕೂರ್ಬೇಡಿ, ನಾನು ಕೂರ್ತೀನಿ. ಆದ್ರೆ ನೀವು ಬಂದು ಬೆಂಬಲ ಕೊಡಿ. ನೀವು ಬಂದು ಬೆಂಬಲ ಅಲ್ಲ, ನಿಮ್ದೇ ಹೋರಾಟ. ನಮ್ದಾ? ನಾನ್ ಚೆನ್ನಾಗಿದ್ದೀನಿ, ಅದು ತಿಳ್ಕೊಳ್ಳಿ. ನಮ್ KRS ಪಾಟೀಲ್ ಅಷ್ಟೇ ಕಷ್ಟ ಪಡ್ತಾ ಇದಾರೆ, ಆಟೋ ಓಡಿಸ್ತಾ ಇದಾರೆ. ಅವ್ರು ಯಾರೋ ಶ್ರೀನಿವಾಸ ಎಲ್ಲ ಬಂದ್ರಲ್ಲ, ಟೆಂಪೋ ಓಡಿಸ್ತಾ ಇದಾರೆ. ಅಲ್ಲೇ ಇದ್ದಾರೆ ಕೋಲಾರದ ತಾಲೂಕು ಅಧ್ಯಕ್ಷರು. ಒಂದು ಟೆಂಪೋ ಓಡಿಸ್ತಾರೆ, ಕೃಷಿ ಮಾಡ್ತಾರೆ. ನಮಗೇನು ಸಮಸ್ಯೆ ಆಗಿಲ್ಲ. ಸಮಸ್ಯೆ ಆಗಿರೋದು ಇವತ್ತು ನೀವು ಸ್ವಲ್ಪ ಹೆಚ್ಚಿನ ತ್ಯಾಗ ಮಾಡಬೇಕು, ಹೆಚ್ಚಿನ ಶ್ರಮ ಹಾಕ್ಬೇಕು. ನಿಮ್ಮ ಜೊತೆಗೆ ನಾವಿದ್ದೀವಿ. ದೇಶ ಉಳಿಸ್ಕೊಳ್ಳೋದಿಕ್ಕೆ, ರೈತರನ್ನ ಬದುಕೊಳ್ಳೋದಿಕ್ಕೆ, ಸಮಾಜ ಕಟ್ಟೋದಿಕ್ಕೆ, ಅನ್ಯಾಯ, ಅಧರ್ಮ, ಅಸತ್ಯವನ್ನ ಕಡಿಮೆ ಮಾಡೋದಿಕ್ಕೆ ನಾವು ನಿಮ್ ಜೊತೆಗೆ ಹೋರಾಟದಲ್ಲಿ ತೊಡಗಿದ್ದೀವಿ. ಹಾಗಾಗಿ ಇವತ್ತು ಕುಮಾರ್ ಅವರು ನನ್ನನ್ನು ಕರೆದು
ಈ ಹೋರಾಟಕ್ಕೆ ನೀವು ಬರಬೇಕು ಅಂತ ಹೇಳಿದಕ್ಕೆ ನಾವು ಬಂದಿದ್ದೀವಿ. ನಿರಂತರವಾಗಿ ನಿಮ್ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಆಗಿರುವಂತ ಶ್ರೀನಿವಾಸ್ ಅವ್ರನ್ನ ಕೇಳ್ಕೊಳ್ತೀನಿ. ಇದು ನಮ್ಮದು ಹೋರಾಟ, ನಮ್ಮೆಲ್ಲರೂ ಹೋರಾಟ, ಪಕ್ಷಭೇದ ಇಲ್ಲ. ಬೇರೆ ಬೇರೆಯವರೆಲ್ಲ ಕಾಂಗ್ರೆಸ್ನವರು ಬರ್ಲಿ, ಜೆಡಿಎಸ್ ನವರು ಬರ್ಲಿ, ಬಿಜೆಪಿ ಯಾರು ಬೆಳೆದಿದ್ದೀರನಪ್ಪ ಇಲ್ವಲ್ಲ, ಅವರು ಬರ್ಬೇಕು, ಬರ್ತಾರೆ. ಹಾಗಾಗಿ ನೀವು ಅಷ್ಟೇ ನಮ್ಮ ಪಕ್ಷದವ್ರು ಯಾವಾಗ ಸಾಧ್ಯ ಆಗುತ್ತೆ ಅವಾಗೆಲ್ಲ ಬಂದು ಹೋರಾಟದಲ್ಲಿ ಭಾಗವಹಿಸಿ ಶಾಂತಿಯುತವಾದ ಹೋರಾಟ. ಅಸಹಕಾರ ಕೊಡೋಣ, ಸರ್ಕಾರಕ್ಕೆ ವಿರೋಧ ಮಾಡೋಣ, ಆದ್ರೆ ಯಾವುದೇ ಸಂದರ್ಭದಲ್ಲೂ ಅಧಿಕಾರಿಗಳ ಮೇಲೆ ಕೈ ಮಾಡಬೇಡಿ, ಯಾವುದೇ ಸಂದರ್ಭದಲ್ಲೂ ಅವಾಚ್ಯ ಶಬ್ದಗಳಿಂದ ನಿಂದಿಸಬೇಡಿ, ಯಾವುದೇ ಸಂದರ್ಭದಲ್ಲೂ ಕೈ ಮಾಡಬೇಡಿ. ಇವೆರಡೂ ನಾವು ಈ ಶಿಸ್ತನ್ನ ಪಾಸ್ಕೊಂಡು ಬಂದಿರೋದಕ್ಕೇನೆ ನಮ್ಮ ಮೇಲೆ ಎಷ್ಟೇ ಕೇಸ್ಗಳಿದ್ರು ಪೊಲೀಸರು ಇವತ್ತು ನಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅನೇಕ ಹೋರಾಟಗಳನ್ನ ಮಾಡಿದೀವಿ. ಒಂದು ಸಲಕ್ಕೂ ಪೊಲೀಸರನ್ನ ನಾವು ಕೆಟ್ಟ ಅವಾಚ್ಯ ಶಬ್ದಗಳಿಂದ ಬೈದಿಲ್ಲ, ಅಧಿಕಾರಿಗಳನ್ನ ಬೈದಿಲ್ಲ. ಪೊಲೀಸರು ನಮ್ಮನ್ನು ತಳ್ಳಾಡಿದ್ದಾರೆ, ಅಧಿಕಾರಿಗಳು ತಳ್ಳಾಡಿದ್ದಾರೆ, ಗೂಂಡಾಗಳು ಹೊಡೆದಿದ್ದಾರೆ. ಗೂಂಡಾಗಳಿಂದ ರಕ್ಷಣೆ ಮಾಡ್ಕೊಳ್ತೀವಿ, ಆದ್ರೆ ಪೊಲೀಸರ ಮೇಲೆ ಅವ್ರು ಹತ್ತು ಹೊಡೆದ್ರು ನಾವೊಂದು ಓಟ್ ಏಟ್ ಹೊಡೆಯೋದಿಲ್ಲ. ನಾವು ಹಾಗೆ ಇರ್ಬೇಕು. ಆವಾಗ ನಿಮ್ಮ ಹೋರಾಟವನ್ನು ಹತ್ತಿಕ್ಕೋದಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಈಗೆಲ್ಲ ಸೇರಿ ಹೋರಾಟ ಮುಂದುವರಿಸಿ ಯಾವಾಗ ನ್ಯಾಯ ಸಿಗುತ್ತೋ ಗೊತ್ತಿಲ್ಲ. ಎಷ್ಟು 3.5 ವರ್ಷ ಸುದೀರ್ಘ ಕಾಲ ಹೋರಾಟ ಮಾಡಿದ್ದು ಎಲ್ಲಿ, ಚನ್ನರಾಯಪಟ್ಟಣದಲ್ಲಿ. ಹಾಗಾಗಿ ಹೋರಾಟವನ್ನ ನೀವು ಗೆಲ್ಲಬೇಕು ಅಂದ್ರೆ ತಾಳ್ಮೆ ಬೇಕು. ಆ ತಾಳ್ಮೆಯನ್ನ ಇಟ್ಕೊಂಡು ಗಾಂಧೀಜಿ ಮಾರ್ಗದಲ್ಲಿ ಶಾಂತಿ ಮತ್ತು ಅಹಿಂಸೆಯಿಂದ ಹೋರಾಟ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ. ಆ ಸಂವಿಧಾನವನ್ನು ಅರ್ಥ ಮಾಡ್ಕೊಂಡು ಏನ್ ಹಕ್ಕುಗಳಿದೆ ಅದನ್ನ ತಿಳ್ಕೊಂಡು ಆ ದಿಕ್ಕಿನಲ್ಲಿ ಹೋರಾಟ ಮಾಡಿ ಅಂತ ಕೇಳ್ತಾ, ಇವಾಗ ಭಕ್ತರಲ್ಲಿ ಬೈರೇಗೌಡರು ಇದನ್ನ ಓದ್ಬಿಡ್ಲ. ಈಗ ನಾವು ನಮ್ಮ ಇಲ್ಲಿರೋರು ಎಲ್ಲರ ಪರವಾಗಿ ನಮ್ಮ ವತಿಯಿಂದ ಒಂದು ಆಗ್ರಹ ಪತ್ರವನ್ನ, ಮನವಿನೂ ಅಲ್ಲ ಸರ್, ಅದು ನಾವು ಮನವಿನೇ ಅನ್ನೋದಿಲ್ಲ, ಆಗ್ರಹ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ, ಯಾರಿಗೆ ಮುಖ್ಯಮಂತ್ರಿಗಳಿಗೆ, ಯಾರ ಮೂಲಕ, ಜಿಲ್ಲಾಡಳಿತದ ಮೂಲಕ ದಿನಾಂಕ 29/7/2026 ಅವರಿಗೆ, ಮುಖ್ಯಮಂತ್ರಿಗಳವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ಇವರ ಮೂಲಕ ವಿಷಯ: ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕೆಎಡಿಬಿ ಭೂಸ್ವಾಧೀನದಿಂದ ತಕ್ಷಣ ಕೈಬಿಡಬೇಕೆಂದು ಆಗ್ರಹಿಸಿ, ಮಾನ್ಯರೇ, ನಾವು ಕೆಆರ್ಎಸ್ ಪಾರ್ಟಿ ಚಿಕ್ಕಬಳ್ಳಾಪುರ ಜಿಲ್ಲಾ ತಂಡದ ವತಿಯಿಂದ ಮತ್ತು ಇಲ್ಲಿರುವಂತಹ ಎಲ್ಲ ರೈತರ ವತಿಯಿಂದ ಜಂಗಮಕೋಟೆ ಹೋಬಳಿ 13 ಹಳ್ಳಿಗಳ ರೈತರ ಪರವಾಗಿ ಈ ಆಗ್ರಹ ಪತ್ರ ಸಲ್ಲಿಸುತ್ತಿದ್ದೇವೆ. ಸರ್ಕಾರವು ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ರೈತರ ಒಟ್ಟು 2823 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕೆಡಿಬಿ ಮೂಲಕ ಕೈಗಾರಿಕೆಗೆ ಸ್ವಾಧೀನಪಡಿಸಿಕೊಳ್ಳಲು ಹೊರಟಿರುವುದು ರೈತರಲ್ಲಿ ತೀವ್ರ ಆಕ್ರೋಶ ಮತ್ತು ಆತಂಕವನ್ನು ಉಂಟು ಮಾಡಿದೆ. ನಮ್ಮ ತೀವ್ರ ಆಕ್ಷೇಪಣೆಗಳು: ಇದು ಜೀವನ್ ಮರಣದ ಪ್ರಶ್ನೆ. ಈ 2823 ಎಕರೆ ಭೂಮಿಯೇ 13 ಹಳ್ಳಿಗಳ ಸಾವಿರಾರು ರೈತ ಕುಟುಂಬಗಳ ಉಸಿರು. ಭೂಮಿ ಹೋದರೆ ಅವರು ಬೀದಿ ಪಾಲಾಗುವುದು ಖಚಿತ. ಹೌದೇನ್ರಮ್ಮ? ಆಹಾರ ಭದ್ರತೆಗೆ ದೊಡ್ಡ ಹೊಡೆತ. ವರ್ಷಕ್ಕೆ 2-3 ಕಡಿಮೆನೆ, ಕೆಲವರು 4-5 ಬೆಳೆ ಬೆಳೀತಾರೆ. ಅಲ್ಲಿ ಬಿಡದಿನಲ್ಲಿ 5-6 ಬೆಳೆ ಬೆಳೀತಾರೆ. ಇವತ್ತು ರೇಷ್ಮೆ ಸಾಗಾಣಿಕೆ ಮಾಡೋರು 5-6 ಬೆಳೆ ಬೆಳೆಯೋದಕ್ಕಾಗಲ್ವಾ? ಹಾಗಾಗಿ ಕೇವಲ 2-3 ಅಲ್ಲ, 2 ವರ್ಷಕ್ಕೆ 2-3 ಬೆಳೆ ಕೊಡುವ ಅತ್ಯಂತ ಫಲವತ್ತಾದ ಭೂಮಿಯನ್ನು ಕೈಗಾರಿಕೆಗೆ ನೀಡುವುದು ರಾಜ್ಯದ ಆಹಾರ ಭದ್ರತೆಗೆ ಮಾಡುವ ದ್ರೋಹ. 3ನೇದು, ಆದ್ದರಿಂದ ನಾವು ಏನನ್ನು ಆಗ್ರಹಿಸ್ತೇವೆ: ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕೆಐಎಡಿಬಿ ಭೂಸ್ವಾಧೀನದಿಂದ ಕೂಡಲೇ ಕೈಬಿಡಬೇಕು. ಬೇಡವೋ? ಕೈಬಿಡಬೇಕು. ರೈತರೊಂದಿಗೆ ಚರ್ಚಿಸದೆ ಯಾವುದೇ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮುಂದುವರಿಸಬಾರದು. ಕೈಗಾರಿಕೆಗೆ ಬೇಕಾದರೆ ಬಂಜರು ಭೂಮಿಯನ್ನು ಗುರುತಿಸಿ ಸ್ವಾಧೀನ ಮಾಡಿಕೊಳ್ಳ